ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಸುಮಾರು ಜನ ಝೂ ಅಬಿ ಬಗ್ಗೆ ತಿಳಿಸಿ ಅಂತ ಹೇಳಿದ್ರೆ ಝೂ ಅಬಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಝೂ ಅಬಿ ಬಂದ ಹಿನ್ನೆಲೆಯನ್ನು ತಿಳಿಸ್ಕೊಡ್ತೀನಿ. 18/6/2023 ಝೂ ಅಬಿ ಮೈಸೂರಿನಿಂದ ಕರ್ಕೊಬರ್ತಾರೆ. ಇದನ್ನು ಕರ್ಕೊಬರಲಿಕ್ಕೆ ನಮ್ಮ ಅಭಿಮನ್ಯು ಹಾಗೆ ಮಹೇಂದ್ರ ಹೋಗಿರುತ್ತೆ. ಜೊತೆಗೆ ಝೂ ಅಬಿನ ನೋಡಿಕೊಳ್ಳಲಿಕ್ಕೆ ಇವರೊಟ್ಟಿಗೆ ನವೀದ್ ಅಂತ ಹೇಳೋ ಮಾವತೂರು ಹೋಗಿರ್ತಾರೆ. ಮತ್ತಿಗೂಡಿಂದ ಝೂ ಅಬಿನ ಮತ್ತಿಗೂಡಿಗೆ ತಗೊಬರ್ತಾರೆ. ಝೂ ಅಬಿ ಮತ್ತಿಗೂಡಿಗೆ ಬರಲು ಪ್ರಮುಖ ಕಾರಣ ಏನು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಝೂ ಅಬಿ ಮತ್ತಿಗೂಡಿಗೆ ಬರಲು ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಒಂದು ಮಾವತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣಾನೆ ಏನೋ ತಪ್ಪು ಮಾಡಿದಾಗ ಮೆಲ್ಲ ಹೊಡಿತಾರೆ. ಇದನ್ನು ಕಂಡ ಝೂ ಅಬಿ ಮಾವತೂರ್ ಮೇಲೆ ಎರಗಿ ಮಾವತೂರನ್ನ ಹೊಡೆದು ಸಾಯಿಸುತ್ತೆ. ಈ ಥರದ ಪುಂಡಾಟಿಕೆಗಳು ಬೇಕಾದಷ್ಟು ಮಾಡಿರುತ್ತೆ ಝೂ ಅಬಿ. ಅದನ್ನು ಇನ್ನು ಮುಂದಕ್ಕೆ ಹೀಗೆ ಬಿಟ್ಟರೆ, ಈಗ ಮಾವತನ ಹೊಡೆದಿದೆ, ಮುಂದೆ ಇನ್ನೊಂದು ಸಲ ಏನಾದರೂ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಉನ್ನತ ತರಬೇತಿಗೆ ಮತ್ತಿಗೂಡು ಕಲಿಸ್ಲಿಕ್ಕೆ ಏರ್ಪಾಡು ಮಾಡಿರ್ತಾರೆ. 18/6/2023 ಮತ್ತಿಗೂಡಿಗೆ ಬರ್ತದೆ. ಮತ್ತಿಗೂಡು ಕ್ರಾಲಿಗೆ ಹಾಕ್ತಾರೆ. ಬರುವಾಗ ಭಾರಿ ದಷ್ಟಪುಷ್ಟವಾಗಿರುತ್ತೆ ಆನೆ. ವಯಸ್ಸಿಗೆ ಮೀರಿದಂಥ ಶರೀರ, 17 ವರ್ಷಕ್ಕೆ ಹೆಚ್ಚು ಕಮ್ಮಿ ಭಾರಿ ದೊಡ್ಡ ಆನೆ. ಈಗ ನಮ್ಮ ಕರ್ನಾಟಕದ ಮಟ್ಟಿಗೆ ಹೋಗೋದಾದರೆ ನಮ್ಮ ದುಬಾರಲ್ಲಿರುವ ಸಾರಥಿ ಇದೆಯಲ್ಲ, ಆನೆ ಅಷ್ಟು ಹೈಟು. ಝೂ ಅಬಿನ 10-10.5 ಅಡಿ ಹೈಟ್ ಇದೆ. ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳ್ತಿದ್ರು ಈ ಒಂದು ಕಿವಿ ಬಗ್ಗೆ ಅಂತೇಳಿ. ಈ ಕಿವಿ ಅರ್ಧಿದಲ್ಲ, ಝೂ ಅಲ್ಲಿ ಇರುವಾಗ ಈ ಥರದ ಪುಂಡಾಟಿಕೆಗಳನ್ನು ಬೇಕಾದಷ್ಟು ಮಾಡ್ತಿದ್ದಾಗ ಸ್ಟ್ಯಾನಿಂಗ್ ಸೆಲೆಕ್ಷನ್ ಹೊಡೆದು ಆ ಥರ ಚಿಕ್ಕದಾಗಿದೆ ಕಿವಿ, ಸಿಂಕ್ ಆಗಿರೋದು ಅಂತ ಹೇಳ್ತಾರೆ. ಇನ್ನು ಅದು ಬಿಟ್ಟು ಯಾವುದೇ ಆನೆ ಒಟ್ಟಿಗೆ ಫೈಟ್ ಆಗಲಿ ಏನಾಗಲಿಲ್ಲ. ಇದರ ತಂದೆ ಬಂದುಬಿಟ್ಟು ರಾಮ್ ಅಂತೇಳಿ ಅಂತ ಹೇಳ್ತಾರೆ. ಅದು ಈಗ ಝೂ ಅಲ್ಲೇ ಇತ್ತು. ಈಗೇನೋ ಅಲ್ಲಿ ಕೂರ್ಗಳಿ ಪಕ್ಕ ಏನೋ ಒಂದು ಆನೆಧಾಮ ಇದೆ, ವಯಸ್ಸಾದ ಕಾರಣ ಅಲ್ಲಿಗೆ ತಗೊಬಂದಿದ್ದಾರೆ ಅಂತೇಳಿ ಹೇಳ್ತಾರೆ. ಝೂ ಅಬಿನ ಇದೇ ಥರ ಮತ್ತಿವರು ಕ್ರಾಲ್ಗೆ ಹಾಕಿ ಸುಮಾರು ಸಮಯ ಕ್ರಾಲಲ್ಲಿಟ್ಟು ಹೊರಗಡೆ ತೆಗಿತಾರೆ. ತೆಗೆದಾಗ ನವೀದ್ ಅವ್ರು ನೋಡ್ಕೊಂಡಿರ್ತಾರೆ. ಅಲ್ಪ ಸ್ವಲ್ಪ ತರಬೇತಿಗಳನ್ನ ಕೊಡ್ತಾರೆ. ಅದೇ ರೀತಿ ನವೀದ್ ಒಟ್ಟಿಗೆ ಸಾಥ್ ದಿನೂ ಕೊಡ್ತಾರೆ, ಕಾವಡಿ ದಿನು ಅಂತೇಳಿ. ನವೀದ್ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಹಠಾತ್ತಾಗಿ ಏನೋ ಅನಾರೋಗ್ಯ ಕಾರಣ 1-2-3 ತಿಂಗಳು ರೆಸ್ಟಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಅರ್ಜುನಲ್ಲಿ ಕೆಲಸ ಮಾಡ್ತಿದ್ರು ಮೋಟಪ್ಪ ಅಂತೇಳಿ, ಮೋಟಪ್ಪನವರು ಮಾವತರಾಗಿ ಬರ್ತಾರೆ. ಇವರು ದಿನು ಮತ್ತು ಮೋಟಪ್ಪ ಸೇರಿ ಒಳ್ಳೆಯ ತರಬೇತಿಯನ್ನು ನೀಡ್ತಾರೆ. ಅದೇ ರೀತಿ ಝೂ ಅಬಿ ಮೇಲೆ ಕೂರೋದು ಈ ಥರದೆಲ್ಲ ಮಾಡ್ತಾರೆ. ಉನ್ನತ ತರಬೇತಿ ಕೊಡ್ತಾರೆ. ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಏನಾದರೂ ಹೊಡೆದ್ರೆ ಈ ಚಿಕ್ಕ ಮಕ್ಕಳು ಹಠ ಬಿದ್ದು ಕೆಳಗಡೆ ಬಿದ್ದು ಇದು ಮಾಡ್ತಾರಲ್ಲ, ಆ ಥರ ಒಂದು ಏಟು ಹಾಕಿದ್ರೆ ಬಿದ್ದುಕೊಂಡು ಅಲ್ಲೇ ಕಿರ್ಚ್ಕೊಂಡು ಕಾಲು ಕೈಯಲ್ಲಿ ಎತ್ಕೊಂಡು ಈ ಥರದಲ್ಲಿ ಆಟ ಆಡ್ತಿತ್ತು. ಹೇಗೂ 1 ವರ್ಷಗಳಾಯಿತು. ಒಳ್ಳೆಯ ತರಬೇತಿ ಕೊಟ್ಟರು. ಇವಾಗ ಹಠಾತ್ತಾಗಿ ಝೂ ಅಬಿನನ್ನು ಸೇರಿಸಿ ಆಂಧ್ರಕ್ಕೆ ಹೋಗೋದಂತಾಗುತ್ತೆ. ಆ ಸಂದರ್ಭದಲ್ಲಿ ಈ ಮಾವುತ ಕಾವಡಿಗಳು ಒಳ್ಳೆಯ ತರಬೇತಿಯನ್ನು ನೀಡಿ ಒಂದು ಮಟ್ಟಕ್ಕೆ ಇದ್ದಕ್ಕಿದ್ದಾಗೆ ಒಂದು ಝೂ ಅಬಿ ಒಂದು ಮಿಸೈಲ್ ರೆಡಿ ಆದಾಗೆ ಮತ್ತಿಗೂಡು ಕ್ಯಾಂಪಲ್ಲಿ ರೆಡಿ ಆಗ್ತಾನೆ. ಇದರ ಹಿಂದೆ ಎಲ್ಲ ಮಾವುತ ಕಾವಡಿಗಳು, RF ಆಗಿರ್ಬೋದು, ಜಮೇದಾರ್ ಆಗಿರ್ಬೋದು, ಎಲ್ಲರ ಪರಿಶ್ರಮದಿಂದ ಝೂ ಅಬಿ ಒಂದು ಒಳ್ಳೆಯ ಕುಮ್ಕಿಯಾಗಿ ಹೊರಹೊಮ್ಮುತ್ತಾನೆ. ಆದರೆ ಇದರಲ್ಲಿ ಸ್ವಲ್ಪ ತೊಂದರೆಗಳಾಯ್ತಿದ್ದವು ಇವನಿಗೆ. ಯಾಕೆ ಅಂತ ಹೇಳಿದ್ರೆ, ಝೂ ಅಲ್ಲಿ ಇವನಿಗೆ ಮೇವನ್ನ ತಂದು ಸುರಿದು ಕೊಡೋದು ಕೆಲಸ ಮಾತ್ರ ಆಗ್ತಿತ್ತು, ಮೇಯಲಿಕ್ಕೆ ಗೊತ್ತಿಲ್ಲ. ಒಂದು ಚಿಕ್ಕ ಟ್ರಂಚ್, ಏನು ಚರಂಡಿ ಅಂತ ಹೇಳ್ತೀವಿ, ದಾಟ್ಲಿಕ್ಕೂ ಭಯ, ಈ ಥರದಲ್ಲೆಲ್ಲ ಇತ್ತು. ಇವನಿಗೆ ಯಾವ ಥರ ಮೇಯಲಿಕ್ಕೆ ಕಲಿಸಿದ್ದು ಅಂತ ಹೇಳಿದ್ರೆ, ಈ ಮಾವುತ ಕಾವಡಿಗಳು ಕರ್ಕೊಂಡೋಗಿ ಹುಲ್ಲನ್ನು ಕೈಲಿ ಕೊಟ್ಟು ಈ ಥರದಲ್ಲಿ ಅವನ ಮೇಯಲಿಕ್ಕೆ ಅಭ್ಯಾಸ ಮಾಡಿರೋದು. ಒಂದು ಚಿಕ್ಕ ಟ್ರಂಚ್ ದಾಟ್ಲಿಕ್ಕೂ ಭಯ ಪಡ್ತಿತ್ತು. ಯಾಕೆಂತಂದರೆ ಇವನಿಗೆ ಕಾಡನ್ನು ಅನುಭವ ಇರಲಿಲ್ಲ. ಕಾಡಲ್ಲಿ ಸುತ್ತಾಡಿ ಅಭ್ಯಾಸ ಇಲ್ಲ. ಮತ್ತು ಸೊಪ್ಪುಗಳು, ಮೇವು ಈ ಥರ ಹುಡ್ಕೋಬೇಕು, ನಾನು ಈ ಥರ ತಿನ್ನಬೇಕು ಅಂತೇಳಿ ಅದಕ್ಕೆ ಗೊತ್ತಿರಲಿಲ್ಲ. ಯಾಕೆಂತಂದರೆ ಚಿಕ್ಕ ಮರಿಯಿಂದನೇ ಝೂ ಒಳಗೇ ಇದ್ದಂಥದ್ದಲ್ವಾ ಆ ಲೆಕ್ಕದಲ್ಲಿ. ಈ ವಿಷಯದಲ್ಲಿ ಮಾವುತ ಕಾವಡಿಗಳು ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಪ್ರಯತ್ನ ಮಾಡಿದ್ದಾರೆ. ಹೀಗೆ ಇರುವಾಗ
ಮೆಲ್ಲ ಇದನ್ನು ಒಂದು ಒಳ್ಳೆ ಕುಮ್ಕಿ ಥರ ರೆಡಿ ಮಾಡ್ತಾರೆ. ಈಗ ಅಲ್ಲಿ ಗಂಟ ಹತ್ತಿ ಕೂರೋದ ಟ್ರೈನಿಂಗು, ಲಾರಿಗೆ ಹತ್ತೋ ಟ್ರೈನಿಂಗು, ಸಣ್ಣ ಪುಟ್ಟ ಮರದ ದಿಮ್ಮಿಗಳನ್ನು ಎತ್ತೋದು, ಈ ಥರದ್ದು ಎಲ್ಲ ಕೆಲಸಗಳನ್ನ ಇದು ಮಾಡಿರ್ತಾರೆ, ಅಭ್ಯಾಸ ಮಾಡ್ತಾರೆ ಮಾವುತ ಕಾವಡಿಗಳು. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಮೆಲ್ಲ ಶ್ರೀಕಂಠ ಮತ್ತು ಅಶೋಕನ ಜೊತೆ ಈ ಟೈಗರ್ ಕೊಂಬಿಂಗೆ ಎಲ್ಲಾದರೂ ಮರ ಬಿದ್ದರೆ ಮರ ಜರುಗಿಸೋದು, ಈ ಥರದ ಕೆಲಸ ಕೊಟ್ಟು ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಕಲಿತಾನೆ. ಕಲಿತಾಗ ಈತನಿಗೆ ಇನ್ನು ಒಂದು ತರಬೇತಿ ಬಾಕಿ ಇತ್ತು, ನಮೂದ ಗಾದಿ ಕಟ್ಟೋದು. ಏನು ಆನೆ ಮೇಲೆ ನಾವು ಈ ಬೆಡ್ ಥರ ಇರುವಂತನ ಕಟ್ತೀವಿ, ಅದನ್ನು ಕಟ್ಟಲಿಕ್ಕೆ ಒಂದು ಬಾಕಿ ಇತ್ತು. ಅದನ್ನು ಕೊನೆಗೆ ರೆಡಿ ಮಾಡಿ ಕಟ್ತಾರೆ. ಅದೇ ರೀತಿ ತಾನು ಮೇಯ್ಕೊಳ್ಳೋದು, ಹಾಗೆ ನೀರಿಗಿಳಿಯೋದು, ಸ್ನಾನ ಮಾಡೋದು, ಈ ಥರದ್ದೆಲ್ಲ ಕೆಲಸಗಳನ್ನ ಪರಿಪೂರ್ಣವಾಗಿ ಕಲಿಸ್ತಾರೆ. ಮತ್ತು ಕುಮ್ಕಿ ಕಾರ್ಯಾಚರಣೆಗೂ ಮೊದಲ ಬಾರಿಗೆ ವೀರನಹೊಸಲಿ ಭಾಗದಲ್ಲಿ ಆನೆ ಕಾರ್ಯಾಚರಣೆಗೆ ಹೋಗುತ್ತೆ, ಆನೆ ಡ್ರೈವಿಂಗ್ಗೆ. ಅದಾದ ನಂತರ ನಮ್ಮ ಮನೆಯ ಸಮೀಪ ಹುಲಿಕೊಂಬಿಗೆ ಬರುತ್ತದೆ. ಅಲ್ಲಿ ಸುಮಾರು ಇದೆಲ್ಲ ಆದಮೇಲೆ ಕಿಸ್ತೂರು ಅಂತೇಳೋ ಜಾಗದಲ್ಲೂ ಹುಲಿಕೊಂಬಿಗೆ ಬರ್ತದೆ. ಹೀಗೆ ಶ್ರೀಕಂಠ ಮತ್ತು ಅಶೋಕನ ಜೊತೆ ಸೇರಿಕೊಂಡು ಒಳ್ಳೆ ಕೆಲಸಗಳನ್ನು ಕಲಿತೆ. ಅದೇ ರೀತಿ ಮುತ್ತತ್ತಿಯಲ್ಲಿ ಒಂದು ಕಾಡಾನೆಗೆ ತುಂಬ ಏಟಾಗಿರ್ತದೆ, ಅದ್ರ ಟ್ರೀಟ್ಮೆಂಟಿಗೆ ಅಂತೇಳಿ ಮುತ್ತತ್ತಿ ಕರ್ಕೊಂಡು ಹೋಗ್ತಾರೆ, ಮಂಡ್ಯ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಒಳ್ಳೆ ಸೂಪರಾಗಿ ಕೆಲಸ ಮಾಡ್ತದೆ. ಮತ್ತು ಅದೇ ಭಾಗದಲ್ಲಿ ಅದರಿಂದ ಈಗ ಹುಣಸೂರು ಭಾಗದಲ್ಲೆಲ್ಲ ಎಲ್ಲ ಒಂದು ಸತಿ ಹುಲಿ ಕಾರ್ಯಾಚರಣೆಗೆ ಹೋಗಿದೆ. ಹೀಗಿರುವಾಗ ಮೊದಲು ಹೇಳಿದಂಗೆ ಈತನಿಗೆ ಕಾಡಿನ ಅಭ್ಯಾಸ ಇರಲಿಲ್ಲ, ತುಂಬ ಚೆನ್ನಾಗೇ ಇದ್ದ, ಭಾರಿ ಒಂದು ಒಳ್ಳೆ ಹೆಸರು ಮಾಡ್ತು. ಅದೇನಂತ ಗೊತ್ತಿಲ್ಲ, ಮಿಂಚಿನ ವೇಗದಲ್ಲಿ ಒಳ್ಳೆ ಹೆಸರು ಮಾಡ್ದ. ಇದ್ದಕ್ಕಿದ್ದಂಗೆ ಎಷ್ಟೋ ವರ್ಷದ ಎಕ್ಸ್ಪೀರಿಯನ್ಸ್ ಥರ ಇವನು ಬೆಳೆದು ಒಳ್ಳೆ ಕೆಲಸ ಕಾರ್ಯ ಹೇಳಿದ ಮಾತು ಕೇಳೋದು, ಆ ಥರದಲ್ಲಿ ಭಾರಿ ನಿಷ್ಠಾವಂತನಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಆನೆಯಾಗಿ ಹೊಂತು. ಅದೇ ರೀತಿ ಒಳ್ಳೆಯ ಮೈಕಟ್ಟು, ಎತ್ತರದ ನಿಲುವು, ಅದೇ ಥರದ ಉದ್ದ, ತಲೆ ಎತ್ತಿದ ಹಣೆನ ಎತ್ಕೊಂಡೆ ಭಾರಿ ಚೆನ್ನಾಗಿತ್ತು. ಈ ಥರದೆಲ್ಲ ಭಾರಿ ಅಭ್ಯಾಸ ಮಾಡ್ತಿತ್ತು. ಈತ ಯಾವ ಥರ ತರಬೇತಿ ಮಾಡೋದು ಅಂತೇಳಿದ್ರೆ, ರೋಡ್ ದಾಟಿ ಗೇಟ್ ಹಾಕಿದರೆ ಗೇಟ್ನ ತಾನೇ ಓಪನ್ ಮಾಡಿ ಆ ಗೇಟ್ನ ತಾನೇ ಕ್ಲೋಸ್ ಮಾಡೋ ಮಟ್ಟಕ್ಕೆ ಬೆಳೆದ. ಅದೇ ರೀತಿ ನಲ್ಲಿ ನೀರು ತಿರುಗಿಸ್ಕೊಂಡು ನಲ್ಲಿಯಲ್ಲಿ ಆ ನೀರನ್ನ ತಿರುಗಿಸಿ ಆದಮೇಲೆ ಆ ನೀರನ್ನ ಆಫ್ ಮಾಡುವಂಥ ಮಟ್ಟಕ್ಕೆ ಇವನು ಅಷ್ಟೂ ಒಂದು ಬುದ್ಧಿ ಕಲಿತ. ಇವನಿಗೆ ಒಂದು ಏನಾಯ್ತು ಅಂತಂದರೆ, ಕಾಡಿಗೆ ತಾನೇ ಈ ಹೆಣ್ಣು ಮರಿಗಳೊಟ್ಟಿಗೆ ಚಾಮುಂಡೇಶ್ವರಿ ಭುವನೇಶ್ವರೊಟ್ಟಿಗೆ ಹೋಗಿ ಮೇಯ್ಕೊಂಡು ಬರೋದು, ಈ ಥರದಲ್ಲಿ ಅವರ ಗೆಳತಿಯಾಗಿ ಅಭಿಯ ಗೆಳತಿಯರಾಗಿ ಅವರು 2 ಆನೆಗಳಿದ್ದು. ಹೀಗೆ ಇರಬೇಕಾದ್ರೆ ಒಂದು ದಿವಸ ಮೇಯಕ್ಕೆ ಹೋಗಿದ್ದಾಗ ಏನಾಯಿತು ಅಂತೇಳಿದ್ರೆ, ಹುತ್ತದ ಒಳಗಡೆ ಕಾಲು ಆಗೋಯ್ತದೆ. ಇದು ಮೊದಲೇ ಕಾಡಿನ ಪರಿಚಯವಿರಲಿಲ್ಲ, ಕಾಡಿಂದ ಬಂದಂಥ ಆನೆಗಳಿಗೆ ಕಾಡಿನ ಅನುಭವ ಇದೆ, ಕಾಡಲ್ಲಿ ಮೇಯ್ದು ಎಲ್ಲ ಅನುಭವ ಇರ್ತದೆ. ಇವನಿಗೆ ಹೊಸದಲ್ವಾ, ಈ ಗೊತ್ತಿಲ್ದಂಗೆ ಹುತ್ತದೊಳಗೆ ಕಾಲಾಗೋಗಿದೆ. ಕಾಲು ಒಂಚೂರು ಏಟ್ ಮಾಡಿಕೊಂಡು ಬಿಟ್ಟ, ಇಲ್ಲಾಂತಂದ್ರೆ ದಸರಕ್ಕೂ ಆಗ್ತಿದೆ. ಈಗ ಮತ್ತಿಗೂಡು ಕ್ಯಾಂಪಲ್ಲಿ ಇದ್ದಾನೆ, ಒಳ್ಳೆಯ ಚಿಕಿತ್ಸೆಗಳನ್ನು ನೀಡ್ತಾ ಇದ್ದಾರೆ. ತುಂಬ ಸಮಯ ಆಯಿತು, ಆದರೂ ತೊಂದರೆ ಇಲ್ಲ, ಭಾರಿ ಅಚ್ಚುಕಟ್ಟಾಗಿ ಅದಕ್ಕಿಂತಲೇ ವಿಶೇಷವಾಗಿ ಒಳ್ಳೆಯ ಆಹಾರ, ಒಳ್ಳೆ ಮೇವುಗಳನ್ನು ಕೊಡ್ತಾ ಇದ್ದಾರೆ. ಆಗುವಷ್ಟು ಬೇಗ ಚೇತರಿಸಿಕೊಳ್ಳುತ್ತಾನೆ ಅಂತೇಳಿ ಮಾಹಿತಿ ಇದೆ. ನಮಗೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ. ಅದು ಯಾಕೆ ಹಾಕೋಕ್ಕಾಗಲ್ಲ ಅಂತಂದರೆ, ಅವ್ರು ಏನೋ ಮಾಡ್ತಾರೆ, ನಾವು ಯಾಕೆ ಹೋಗಿ ಅವ್ರಿಗೆ ಅಡಚಣೆ ಮಾಡೋದು, ತೊಂದರೆ ಇಲ್ಲ. ನಾವು ಮತ್ತೆ ಎಲ್ಲ ಕ್ಯಾಂಪ್ಗಳ ಅಂತಲ್ಲ, ನಮ್ಮ ಮತ್ತೆಗೂಡು ಕ್ಯಾಂಪ್ ಅದು ಟೈಗರ್ ರಿಸರ್ವ್, ಸರ್ಟನ್ ಏರಿಯಾಸ್ ಮಾತ್ರ ನಮಗೆ ಆನೆ ವೀಕ್ಷಣೆಗಿದೆ. ಆ್ಯಕ್ಚುಲಿ ಆ ಕಡೆ ಎಲ್ಲ ಹೋದ್ರೆ ರಿಸರ್ವ್ ಫಾರೆಸ್ಟ್, ಕಾಡಾನೆಗಳು, ಹುಲಿ, ಚಿರತೆಗಳು ಎಲ್ಲ ಇದ್ದಾವೆ. ನಾವು ಹೇಳ್ದಂಗೆ ನಮಗಿಷ್ಟ ಬಂದ ಪ್ರಕಾರ ಹೋಗ್ಲಿಕ್ಕೆಲ್ಲ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಇದು. ನೋಡಿ, ಝೂ ಹಬ್ಬಿದು ಲಾಸ್ಟ್ ಟೈಮ್ ತೆಗೆದ ವಿಡಿಯೋ. ಚೆನ್ನಾಗಿದ್ದಾನೆ, ಸ್ನಾನ ಮಾಡಿಸ್ತಾ ಇದ್ದಾರೆ. ಇನ್ನೇನು ಹೇಳಲಿಕ್ಕೇನಿಲ್ಲ, ಚೆನ್ನಾಗಿದ್ದಾನೆ. ಟೈಮ್ ತಗೋತೆ. ಈಗ ಆನೆ ಅಂತ ಹೇಳಿದ್ರೆ ಚಿಕ್ಕ ಪ್ರಾಣಿ ಏನಲ್ಲ, ದೈತ್ಯ ಪ್ರಾಣಿ, ತೂಕದ ಪ್ರಾಣಿ. ಟೈಮ್ ತಗೊಂಡೆ ಎಲ್ಲ ರೆಡಿ ಆಗೋದು. ಅದರಿಂದ ಇನ್ನು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ
ಅಪ್ಡೇಟ್ಸ್ ಏನು ನೀನು ಕೇಳ್ತಾ ಇದ್ದಕ್ಕೆ ಹಾಕಿದ್ದೀನಿ. ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಹೊರ ಬರ್ತಾನೆ, ಯಾವುದೇ ಸಮಸ್ಯೆ ಇಲ್ಲ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೇನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ಇದ್ದರೆ ತಿಳಿಸ್ಕೊಡ್ತೀನಿ. ಇನ್ನೇನು ಹೆಚ್ಚಿನದು ಹೇಳಲಿಕ್ಕೇನಿಲ್ಲ. ಓಕೆ, ಬಾಯ್ ಫ್ರೆಂಡ್ಸ್.